ಅಮ್ಮ ಮಸ್ತ್ ಬಿಸಿಲ್ ಬಿದ್ದದ ಅಕ್ಕಿ ಸಂಡ್ಗಿ ಮಾಡೋಣನ. ಅಕ್ಕಿ ಸಂಡಿಗೆ ಮಾಡೋಣಲ್ಲ, ಅದೇನು ಸರಳ ಅದ, ಆದ್ರ ಸಮಾಧಾನ ಬೇಕು. ಮಾಡ್ಲಿಕ್ಕೆ 4-5 ದಿವ್ಸ ಬೇಕಾಗ್ತದ. ಸಂಡಿಗೆ ಮಾಡ್ಲಿಕ್ಕೆ ಒಂದ್ ಪಾತೇಲಿಗೆ 2 ವಾಟಗ ಅಕ್ಕಿ ಹಾಕೋ. 2 ನೀರ್ ಹಾಕಿ ಸ್ವಚ್ಛಗೆ ತೊಳೆ. ಸ್ವಚ್ಛಗೆ ತೊಳೆದಿಂದ ನೀರ್ ಹಾಕಿ 3 ದಿವಸ ನೆನಿಬೇಕು. 3 ದಿವ್ಸ ನೆನೆಸಿದ್ರ ಹೌರ್ಗಾಗ್ತಾವ ಸಂಡಿಗೆ. ದಿನ ಈ ನೀರ್ ಚೆಲ್ಲಿ ಬ್ಯಾರೆ ನೀರ್ ಹಾಕಿ ನೆನೆ ಇಡ್ಬೇಕು. 3 ದಿವ್ಸ ಹಿಂಗ ಮಾಡ್ಬೇಕು. 3 ದಿನ ನೆಂದಿಂದ ಹಿಂಗ ಬೆಳ್ಳಗ್ ಆಗ್ತಾವ. ಸ್ವಚ್ಛಗೆ ತೊಳೆದು ಇಟ್ರು ಇವೆಲ್ಲ ನೀರು ಚೆಲ್ ಬಿಡ್ಬೇಕೀಗ. ಎಲ್ಲ ಚೆಲ್ಲಿ ಗ್ರೈಂಡರ್ಗೆ ಹಾಕ್ಬೇಕು. ರುಬ್ಕೊಳಿಕ್ ಬರುವಷ್ಟು ಸ್ವಲ್ಪ ನೀರ್ ಹಾಕ್ಬೇಕು. ಸಣ್ಣಗೆ ರುಬ್ಕೋಬೇಕು. ಇಷ್ಟು ಸಣ್ಣಗೆ ರುಬ್ಕೋಬೇಕು. ರುಬ್ಬಿಟ್ಟಿದ್ದನ್ನ ಅಳತಿ ಮಾಡಿ ಹಾಕೊಳ್ಳ. 2 ಆತು. 1 ಬಟ್ಲಕ್ಕ 2 ಅರ್ಧ ನೀರ್ ಹಾಕ್ಬೇಕು. 2 ಬಟ್ಲದ ಇದಕ್ಕ 5 ಬಟ್ಲ ನೀರ್ ಹಾಕ್ಬೇಕು. ಅದನ್ನ ಗ್ಯಾಸ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋದು. ಅರ್ಧ ಚಮಚೆ ಹಿಂಗ್ ಹಾಕ್ಬಿಡು. ಗ್ಯಾಸ್ ಜೋರಾಗಿಟ್ಟು ಕೈ ಆಡ್ಸ್ಕೋತಿರ್ಬೇಕು. ಗಂಟಾಗ್ಲಾರ್ದಂಗ್ ನೋಡ್ಕೋಬೇಕು. ಕೈ ಆಡ್ಸೋದ್ ಬಿಟ್ರ ಗಂಟಾಗ್ತದ. ಅದಕ್ಕ ಕೈ ಆಡ್ಸೋತ ಇರ್ಬೇಕು. 2-3 ನಿಮಿಷ ಕುದೀತಂದ್ರ ಹಿಂಗ್ ಗಟ್ಟಿ ಆಗ್ತದ. ಅವಾಗ ಲಟ್ನಿ ತಗೊಂಡು ಗರ ಗರ ಹಿಂಗ್ ತಿರ್ಗಿಸ್ಬೇಕು. ಮತ್ತೊಂದ್ 2 ನಿಮಿಷ ಕುದಿಸಿದ್ರ ನಮ್ದು ಸಂಡ್ಗಿ ಹಿಟ್ಟು ರೆಡಿ ಆಗ್ತದ. ಇಷ್ಟು ಗಟ್ಟಿ ಆಗ್ಬೇಕು. ಅಲ್ಲಿ ತನ ಕುದಿಸ್ಬೇಕು. ಇಲ್ಲಿ ಬಿಸಿಲು ಬೀಳ್ತದ, ಅಲ್ಲೇ ಪ್ಲಾಸ್ಟಿಕ್ ಹಾಳಿ ಹಾಕಿ ಎಲ್ಲಾ ಕಡೆ ಎಣ್ಣೆ ಹಚ್ಚಿ. ಇದು ಸಂಡ್ಗಿ ಮಾಡೋ ಬಿಲ್ಲಿ. ಚಕ್ಲಿ ಒತ್ತಳ್ನಾಗ ತುಂಬಾ ಹಾಕ್ಬೇಕು. ಒಂದೇ ಹಿಟ್ಟಿನೊಳಗ ಗುಲಾಬಿ ಸಂಡ್ಗಿ ಮಾಡಬಹುದು, ಶಾವ್ಗಿ ಸಂಡ್ಗಿನೂ ಮಾಡಬಹುದು, ಚಕ್ಲಿನೂ ಮಾಡಬಹುದು. 3-4 ದಿವ್ಸ ಚುರು ಚುರು ಬಿಸಿಲೊಳಗ ಒಣಗಿಸ್ಬೇಕು. 3 ದಿವ್ಸ ಒಣಗಿಂದ ಹಿಂಗ್ ಮಸ್ತ್ ಸಂಡ್ಗಿ ಆಗ್ತಾವ. ಬಿಸಿ ಬಿಸಿ ಎಣ್ಣೆ ಒಳಗ್ ಹಾಕಿದ್ರ ಮಸ್ತ್ ಅನ್ನಂಗ ಸಂಡ್ಗಿ ರೆಡಿ.